ಸರ್ಕಾರದವರು ಯಾವುದೇ ಕಾರಣಕ್ಕೆ ಯಲಹಂಕ ಸೈಡ್ ಬಂದರೆ ಅವ್ರನ್ನ ಮುಖ್ಯ ಕಾರ್ಯಕ್ರಮ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ ಕೊಟ್ಟಿದ್ದಾಯ್ತು, ಹೇಳಿದ್ದಾಯ್ತು, ಅಪ್ಪಾಲೆ ಏನೋ ಇಸ್ಕೊಂಡಿರ್ತಾರೆ, ಸುಮ್ಮನಾಗಿರ್ತಾರೆ. ಇದು ಪ್ರತಿಫಲ ಅವ್ರು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟು ಕಚೇರಿಗಳನ್ನ ಮುತ್ತಿಗೆ ಹಾಕ್ತೀರಿ. ಮಾಡ್ತೀರಿ ಅಂತಾರೆ, ಮಾಡಲ್ಲ. ಗುಂಡಿ ಮುಚ್ತೀನಿ ಅಂತಾರೆ, ಗುಂಡಿ ಮುಚ್ಚಲ್ಲ. ಈ ಸರ್ಕಾರ ಇದೆ, 138 ಜನ ಶಾಸಕರು ಗೆದ್ದಿದ್ದಾರೆ. ಅವರು ಗುಂಡಿ ಮುಚ್ಚಕ್ಕೆ ಅಂತಾನೆ ಇದ್ದಾರೋ ಇನ್ನೊಂದಿಗೆ. ಇವಾಗ ವಾರ್ಡ್ ನಂಬರ್ 1 ಆರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಆರು ಮಾಡಕ್ಕೆ ಬಿಡಲ್ಲ. ಕೆಂಪೇಗೌಡರು ವಾರ್ಡ್ ಏನು ಒಂದಿದೆ, ಅದು ಒಂದು ಆಗಲೇಬೇಕು. ಕೆಂಪೇಗೌಡರು ಇತಿಹಾಸ ಯಲಹಂಕದಲ್ಲಿ ಬೇಜಾನಿದೆ. ಕೆಂಪೇಗೌಡರೇ ಬೆಂಗಳೂರು ಇತಿಹಾಸ ಕಟ್ಟಿದ್ದು, ಅವ್ರನ್ನೇ ಇವರು ಅವಮಾನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕೆಂಪೇಗೌಡರು ವಾರ್ಡ್ ನಂಬರ್ 1 ಇರಬೇಕು ಹೊರತು 6 ಆಗಿದ್ರೆ ಉಗ್ರವಾದ ಹೋರಾಟ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ಅಧಿಕಾರಿಗಳು ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ? ದೊಡ್ಡ ದೊಡ್ಡ ಅಂಗಡಿಗಳ ಹತ್ರ ಏನಕ್ಕೆ ಇವರು ಆ್ಯಕ್ಷನ್ ತಗೊತಾ ಇಲ್ಲ? ಸರ್, ನನಗೆ ಗೊತ್ತಿರೋ ಮಟ್ಟಕ್ಕೆ ಕೆಲವೊಂದು ಅಧಿಕಾರಿಗಳು ಮಿಂಗಲ್ ಆಗಿದ್ದಾರೆ, ಕೆಲವೊಂದು ಅಧಿಕಾರಿ ಮಿಂಗಲ್ ಇಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾನು ಮಾಡ್ತೀನಿ ಅಂತಾರೆ, ಕೆಲವರು ಮಾಡ್ತಾ ಇಲ್ಲ. ಯಲಹಂಕ ನಾಡಪ್ರಭು ಕೆಂಪೇಗೌಡರು ಯಲಹಂಕದಿಂದನೇ ಬೆಂಗಳೂರು ಕಟ್ಟಿದ್ದು ಅನ್ನೋದೊಂದು ಇತಿಹಾಸ ಇದೆ. ಎಲ್ರಿಗೂ ನಮಸ್ಕಾರ. ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರ ಏನಿದೆ, ಯಲಹಂಕ BBMP ಓಲ್ಡ್ ಟೌನ್ BBMP ಆಫೀಸಲ್ಲಿದ್ದೀವಿ. ಇಲ್ಲಿ ಸುಮಾರು ಜನ ಸಾರ್ವಜನಿಕರು ಇಲ್ಲಿ ಸಾರ್ವಜನಿಕವಾಗಿ ಆಗ್ತಾ ಇರೋಂಥ ಸಮಸ್ಯೆ ಮತ್ತು BBMP ಅಧಿಕಾರಿಗಳು BBMPಯಲ್ಲಿ ಯಾರು ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಥವ್ರು ಏನು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ತುಂಬ ದಿನ ಕಾದು ಬೇಸತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಯಲಹಂಕ ಒಂದು ಅಧ್ಯಕ್ಷರು ಸಂದೀಪ್ ಆಗಿರೋಂಥವ್ರು ಈ ಎಲ್ಲ ಒಂದು ಪದಾಧಿಕಾರಿಗಳ ಜೊತೆ ಬಂದು ಇಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿ ಹೋರಾಟ ಮಾಡಲ್ಲ, ಯಾವುದೇ ರೀತಿ ನಾವು ಕಾನೂನು ಕೈಗೆ ತೊಗೊಳಲ್ಲ, ಆದರೆ ನ್ಯಾಯ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಬನ್ನಿ ಕೇಳೋಣ ಏನು ಸಮಸ್ಯೆ ಮಾಡಿದ್ದಾರೆ, ಅವ್ರಿಗೆ ಏನು ಪ್ರತಿಕ್ರಿಯೆ ಸಿಕ್ಕಿದೆ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಇವಾಗ ಏನು ಸಮಸ್ಯೆ ಆಯಿತು? ಇವಾಗ ನಿಮ್ಗೆ ಏನು ಪ್ರತಿಕ್ರಿಯೆ ಸಿಕ್ಕಿದೆ BBMP ಅಧಿಕಾರಿಯಿಂದ? ಸುಮಾರು ಸತಿ ಲೆಟ್ರ್ ಕೊಟ್ಟಿದ್ದೀನಿ, ಏನು ಫುಟ್ಪಾತ್ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು AWಗಳಿದ್ದಾರೆ, AWಗಳು ನಿರ್ಲಕ್ಷ್ಯ ಜಾಸ್ತಿ. ಒಂದು ಈ ನಮ್ಮ ಕೋಗಿಲ್ ಸಿಗ್ನಲಿಂದ ಮಾರುತಿನಗರ ಅವರು ಹೋಗೋ ರೋಡಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ. ಆಮೇಲೆ ನ್ಯೂಟೌನ್ ಬೇಜಾನ್ ಅಂಗಡಿ ಮುಂಗಟ್ಟುಗಳು ಫುಟ್ಪಾತ್ ಒತ್ತುವರಿಗಳಾಗಿದೆ. ಆಮೇಲೆ ಅದೇ ರೋಡಲ್ಲಿ ಒಂದು ಚಿಕ್ಕ ಮಗು ಆಮೇಲೆ ಒಂದು ಏಜ್ ಆಗಿರೋರು ಪರ್ಸನ್ಸ್ ಸುಮಾರು ಒಂದು 3-4 ಜನ ತೀರೋಗಿದ್ದಾರೆ. ನಾನು ಲೆಕ್ಕಕ್ಕಿಲ್ದಂಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಏನು ಹೇಳೋರು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಇವತ್ತು ಹೋರಾಟ ರೀತಿಯಲ್ಲೇ ಬಂದಿದ್ದೀನಿ. ಏನಾದರೂ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಅಂದರೆ ಉಗ್ರವಾದ ಹೋರಾಟ ಮುತ್ತಿಗೆ ಹಾಕೋ ಲೆಕ್ಕಾಚಾರ ಮಾಡ್ತೀನಿ. ಇವಾಗ ಮುಂಚೆ ನೀವು ಇದೇ ರೀತಿ ಪ್ರಶ್ನೆ ಮಾಡಿ ಅವ್ರಿಗೆ ಇವಾಗ ಏನು ಸಮಸ್ಯೆ ಇದೆ ತಿಳಿಸಿ ಅವ್ರಿಗಿಂದ ಏನು ಪ್ರತಿಕ್ರಿಯೆ ಸಿಕ್ಕಿದೆ ನಿಮಗೆ? ಮಾಡ್ತೀರಿ ಅಂತಾರೆ, ಮಾಡಲ್ಲ. ಗುಂಡಿ ಮುಚ್ತೀನಿ ಅಂತಾರೆ, ಗುಂಡಿ ಮುಚ್ಚಲ್ಲ. ಈ ಸರ್ಕಾರ ಇದೆ, 138 ಜನ ಶಾಸಕರು ಗೆದ್ದಿದ್ದಾರೆ. ಅವರು ಗುಂಡಿ ಮುಚ್ಚಕ್ಕೆ ಅಂತಲೇ ಇದ್ದಾರೋ ಇನ್ನೊಂದಿಗೆ. ಇವಾಗ ಗುಂಡಿ ಮುಚ್ಚಿದ್ದಾರೆ, ಅದರಿಂದ ಬೇಜಾನ್ ಆಕ್ಸಿಡೆಂಟ್ಗಳು, ಮೈಕೈ ನೋವು, ಗಾಡಿ ರಿಪೇರಿ ಮಾಡಿಸ್ಕೊಂಡು ಮಧ್ಯ ಏನೋ ಬಡವ ಕುಟುಂಬದಿಂದ ಬಂದಿರ್ತಾರೆ ಕೆಲಸ ಕಾರ್ಯ ಮಾಡಿಕೊಂಡು. ಅವ್ರಿಗೆ ಏನಾಗಿದೆ ಅಂದರೆ ಈ ಹಳ್ಳದಿಂದ ಮೈಕೈ ನೋವು ಆಗಿದೆ, ಈ ಕಡೆ ಸತ್ತು ಹೋಗಿದ್ದಾರೆ. ಆಮೇಲೆ BBMP ಅಧಿಕಾರಿಗಳು ಕೆಲವೊಂದು ಜಾಗದಲ್ಲಿ ನೋಡ್ತಾ ಇದ್ದೀನಿ, ಮರಗಳು ತೆರವುಗೊಳಿಸಲ್ಲ, ಏನೋ ಒಣಗಿರ್ತಾವಲ್ಲ, ಬಿದ್ದು ಸತ್ತು ಹೋಗಿದ್ದಾರೆ ಜನ. ಇವಾಗ ಪಾಟ್ ಹೋಲ್ಸ್ ಮುಚ್ತೀವಿ, ಗುಂಡಿಗಳು ಮುಚ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಮಾಡ್ತಾರ ಗ್ರೇಟರ್ ಬೆಂಗಳೂರು, ಅಥವಾ ಇದೇನಾದರೂ ಬೂದಿ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ? ಅಂದರೆ ಎಲೆಕ್ಷನ್ ಬರ್ತಾ ಇದೆ, ಮುಂದಕ್ಕೆ ಏನಾದರೂ ಜನರ ಹತ್ರ ವಿಶ್ವಾಸ ಗಳಿಸ್ಕೊಳಕ್ಕೆ ಸುಮ್ಮನೆ ಒಂದು ವದಂತಿ, ಅಂದರೆ ಸುಮ್ಮನೆ ಒಂದು ಸಾರ್ವಜನಿಕರಿಗೆ ಕಣ್ಣಿಗೆ ಬೂದಿ ಮುಚ್ಚುವಂಥ ಕೆಲಸ ಮಾಡ್ತಾರೆ ಅನಿಸುತ್ತಾ? ಬೂದಿ ಮುಚ್ಚೋ ಕೆಲಸನೇ ಸರ್, ಹೇಳೋದೇನು ಬೇಕಿಲ್ಲ, ನೇರವಾಗಿ ಹೇಳ್ಬಿಡ್ಬೋದು. ಬೂದಿ ಮುಚ್ಚೋ ಕೆಲಸನೇ. ಏನು ನಾವು ಫಸ್ಟ್ ಆಫ್ ಆಲ್ ನಾವು ಬಂದಿರೋದೇನಂದ್ರೆ ಈ ಫುಟ್ಪಾತ್ ಒತ್ತುವರಿ, ಈ ಹಳ್ಳದಿಂದ ಸುಮಾರು ಜನ ಸಾಯ್ತಾ ಇರೋದು. ಅಲ್ಲ, ಇವಾಗ ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕೆ ಅಂತ ಅಧಿಕಾರಿಗಳಿರೋದು. ಈ ಅಧಿಕಾರಿಗಳು ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ? ದೊಡ್ಡ ದೊಡ್ಡ ಅಂಗಡಿಗಳ ಹತ್ರ ಏನಕ್ಕೆ ಇವರು ಆ್ಯಕ್ಷನ್ ತಗೊತಾ ಇಲ್ಲ? ಸರ್, ನನಗೆ ಗೊತ್ತಿರೋ ಮಟ್ಟಕ್ಕೆ ಕೆಲವೊಂದು ಅಧಿಕಾರಿಗಳು ಮಿಂಗಲ್ ಆಗಿದ್ದಾರೆ, ಕೆಲವೊಂದು ಅಧಿಕಾರಿ ಮಿಂಗಲ್ ಇಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾನು ಮಾಡ್ತೀನಿ ಅಂತಾರೆ, ಕೆಲವರು ಮಾಡ್ತಾ ಇಲ್ಲ. ಇವಾಗ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗಂತ ಕೆಲಸ ಮಾಡಬಾರ್ದು. ಇದಕ್ಕೆ ಮಾಡ್ತೀನಿ ಇವತ್ತು ಗಂಟೆ ಯಾವ ಕೆಲಸನೂ ಮಾಡಿಲ್ಲ. ಇವಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ಸ್ಕೂಲ್ ಮಗು ಒಂದು ಬಸ್ಸು BMTC ಬಸ್ಸು ಒಂದು ಗುದ್ದಿ ಅವರ ಒಂದು ಅಜಾಗ್ರತೆಯಿಂದ ಇಲ್ಲೇ ಕೋಗಿಲ್ಲು ಯಲಹಂಕ ಭಾಗದಲ್ಲೇ ಇರುವಂಥ ಕೋಗಿಲ್ಲಲ್ಲಿ ಮೃತಪಟ್ಟಿರ್ತಾರೆ, ಒಂದು ಸ್ಕೂಲ್ಗೆ ಹೋಗ್ತಾರಂಥ ಮಗು. ಇದರ ವಿರುದ್ಧ ಯಾವುದೇ ರೀತಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವುದೇ ರೀತಿ ಕ್ರಮ ಜರುಗಿಲ್ಲ. ಏನಕ್ಕೆ ಅಂದರೆ ಇವರು
ಫುಟ್ಪಾತಲ್ಲಿ ಏನು ಈ ಪಾದಚಾರಿಗಳನ್ನ ಅಕ್ರಮವಾಗಿ ಇವರು ಎಂಕ್ರೋಚ್ಮೆಂಟ್ ಮಾಡಿರ್ತಾರೆ ಅಂಥವ್ರ ವಿರುದ್ಧ ಮಾತಾಡಲ್ಲ. ಯಾಕಂದರೆ ಎಲ್ಲರ ಹತ್ರ ಗಿಮ್ಲಾ ತೊಗೊಂಡು ಅವರು ಅದೇನು ಹಣ ಪಿಕ್ಕೊಂಡು ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡು ಅವ್ರ ಹತ್ರ ಹೆಂಗೆ ಬೇಕಾದ್ರೆ ಮಾಡಕ್ಕೆ ಬಿಟ್ಟಿರ್ತಾರೆ. ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಮಾಡ್ತೀವಿ ಬಿಡಿ, ಇವಾಗ ಸೆನ್ಸಸ್ಸಲ್ಲಿದ್ದೀವಿ, ಸೆನ್ಸಸ್ಸಲ್ಲಿ ನಮಗೆ ಬ್ಯುಸಿ ಇದ್ದೀವಿ, ಮ್ಯಾನ್ ಪವರ್ ಇಲ್ಲ ಅಂತಾರೆ. ಆದರೆ ಈ ಸೆನ್ಸಸ್ ಅನ್ನೋದು ಬಂದಿರೋದು ಈಗ. ಆದರೆ ಇವ್ರು ಕೆಲಸ ಮಾಡದೇ ಇರೋಂಥದ್ದು ತುಂಬ ವರ್ಷಗಳಿಂದ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಸಾರ್ವಜನಿಕರು ಇವಾಗ ಬಂದು ಎಚ್ಚೆದಿದ್ದಾರೆ. ಇದಕ್ಕೆ ಏನು ಪ್ರತಿಫಲ ಕೊಡ್ತಾರೆ, ಏನು ಪ್ರತಿಫಲ ಸಿಗುತ್ತೆ ಅಂತ ನೋಡೋಣ. ಲೀಗಲಾಗಿ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ, ಯಾವುದೇ ರೀತಿ ಕ್ರಮ ನಾವು ಹೋರಾಟ ಮಾಡಲ್ಲ, ಕಿರ್ಚಾಡಲ್ಲ, ಏನೋ ಒಂದು ಪದ ಬಳಕೆ ಮಾಡಲ್ಲ, ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದೀರಾ. ಇದಕ್ಕೆ ಜಯ ಸಿಗುತ್ತಾ, ನಿಮ್ಮ ಪ್ರತಿಫಲ ಸಿಗುತ್ತೆ ಅನ್ಸುತ್ತಾ? ಸರ್ ನಾವು ಈಗ ಹೇಳ್ತೀರಿ ಅಂದರೆ ಇದು ಪ್ರತಿಫಲ ಅವ್ರು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟು ಕಚೇರಿಗಳನ್ನ ಮುತ್ತಿಗೆ ಹಾಕ್ತೀರಿ. ಏನು ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳೇ ಇವಾಗ ಸಣ್ಣ ಅಧಿಕಾರಿ ಇಸ್ಕೊಂಡವರು, ಅದಕ್ಕೆ ದೊಡ್ಡ ಅಧಿಕಾರಿಗಳು ನಾವು ಯಾರು ಏನು ಎತ್ತಲ್ಲ ಗೊತ್ತಿದೆ, ಅವರು ಕಚೇರಿನ ಮುತ್ತಿಗೆ ಹಾಕ್ತೀರಿ. ಇದು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ರೆ ನಾನು ಮಾಡಕ್ಕೆ ರೆಡಿ ಇದ್ದೀನಿ ಸರ್. ಏನು ಸರ್ ಇದು ಮಾತಾ ಸರ್, ಹೆಜ್ಜೆಯಿಂದ ಸರ್ ನಾನು ಹೇಳ್ತಾ ಇರೋದು. ಹಬ್ಬ ಆಗಲಿ ಅಂದ್ರೆ ನೀವು ಒಂದ್ಸತಿ ಮಾಡ್ರಿ ಸರ್, FIR ಮಾಡಿ ಸರ್, ಅವ್ರ ಮೇಲೆ ಮಾಡಿಸಿ ಸರ್. ಇವಾಗ ನಾನು ಬರ್ತಾ ಇದ್ದೀನಿ, ನಾನು ನೀವು ತೆರವುಗೊಳಿಸ್ಲೇಬೇಕು ಸರ್, ಅಂತ ಗಂಟ ಬಿಡಲ್ಲ ಸರ್ ನಾನು. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಅದೇ ಸಂಘಟನೆಯ ಒಬ್ಬ ಅಭಿಷೇಕ್ ಅಂತ ಇದ್ದಾರೆ. ಅವರು ಏನು ಮಾತಾಡ್ತಾರೆ, ಅವ್ರ ಆಕ್ರೋಶ ಏನು ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ಕಾರ ಸರ್. ನಮಸ್ತೆ. ಈಗ ನಾವಿಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ದೀರಿ, ಈಗ ಅಧಿಕಾರಿಗಳು ಏನನ ಅದನ್ನು ಅವರು ಈಗ ಕೂಡಲೇ ಅದನ್ನೇನ ಸರಿಪಡಿಸಿಲ್ಲ ಅಂತಂದರೆ ಮುಂದೆ ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೀರಿ. ಮುಂದೆ ನಡೆಯುವಂಥ ಒಂದು ಹೋರಾಟದಲ್ಲಿ ಅದು ಉಗ್ರ ಹೋರಾಟ ಆಗಿರ್ತೈತೆ. ಮತ್ತು ಇನ್ನೊಂದೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಯಲಹಂಕ ಕ್ಷೇತ್ರದಲ್ಲಿ ವಾರ್ಡ್ 4 ವಾರ್ಡ್ ಇತ್ತು. ವಾರ್ಡ್ ನಂಬರ್ 1, 2, 3, 4 ಅನ್ನೋದಿತ್ತು. ವಾರ್ಡ್ ನಂಬರ್ 1 ಬಂದು ಯಲಹಂಕ ನಾಡಪ್ರಭು ಕೆಂಪೇಗೌಡರದು. ಯಲಹಂಕ ನಾಡಪ್ರಭು ಕೆಂಪೇಗೌಡರು ವಾರ್ಡ್ ನಂಬರ್ 1 ಅಂತಲೇ ಹೆಸರಾಗಿದ್ದಂಥದ್ದು. ಈಗ 7 ವಾರ್ಡ್ ಆಗಿದೆ, ಅದು ಒಳ್ಳೆಯದೇ ಆಗಲಿ, ಅಭಿವೃದ್ಧಿ ಆಗುತ್ತೆ. ವಾರ್ಡ್ ಆಗಿದೆ, ಯಲಹಂಕ ದೊಡ್ಡ ಕ್ಷೇತ್ರನೂ ಆಗ್ತಿದೆ, ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಬಯಸ್ಕೊಳೋಣ. ಆದರೆ ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾಡಪ್ರಭು ಕೆಂಪೇಗೌಡ ವಾರ್ಡ್ ನಂಬರ್ 1 ಇರೋದನ್ನು ಎತ್ಕೊಂಡೋಗಿ ನಾಡಪ್ರಭು ಕೆಂಪೇಗೌಡರು ವಾರ್ಡ್ ನಂಬರ್ 6 ಅಂತ ಮಾಡಿದ್ದಾರೆ. ಅದು ಕೆಂಪೇಗೌಡರಿಗೆ ಅವಮಾನ ಆಗೋ ಥರ. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರು ಯಲಹಂಕದಿಂದನೇ ಬೆಂಗಳೂರು ಕಟ್ಟಿದ್ದು ಅನ್ನೋದು ಒಂದು ಇತಿಹಾಸ ಇದೆ. ನಾನು ಈಗ ಅದ್ರಿಗೆ ಸಂಬಂಧಪಟ್ಟಿರೋರು ವಾರ್ಡ್ ನಂಬರ್ 1ನ ಕೆಂಪೇಗೌಡ ವಾರ್ಡ್ ನಂಬರ್ 1 ಅಂತಲೇ ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯಲಹಂಕ ಕ್ಷೇತ್ರ ಅಧ್ಯಕ್ಷರಾದ ಸಂದೀಪ್ ಅವರು ಮತ್ತು ನಾನು ಯಲಹಂಕ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಗೌಡ ಅಂತ ನಾನು ಆ ವಿಚಾರಕ್ಕೂ ನಾವಿಲ್ಲಿ ಒಂದು ಮನವಿ ಕೊಟ್ಟಿದ್ದೀರಿ. ಅದನ್ನು ಬೇಗ ಮಾಡಿಕೊಡೋಕ್ಕೆ ಅಧಿಕಾರಿಗಳಿಗೆ ಹೇಳಿದಿರಿ. ಅದನ್ನು ಆದರೆ ತುಂಬ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಅದು ಆಗಿಲ್ಲ ಅಂತಂದರೆ ಅದಕ್ಕೂ ಹೋರಾಟ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಕೆಂಪೇಗೌಡರಿಗೆ ಅವಮಾನ ಆಗ್ತಿರೋ ಅಂಥದ್ದನ್ನು ಏನಾಗ್ತಾ ಇದೆ ಅಂತ ಅದನ್ನು ಸಾರ್ವಜನಿಕರಿಗೆ ಯಲಹಂಕ ಕ್ಷೇತ್ರದಲ್ಲಿ ತಿಳಿಸಿ ಸಾರ್ವಜನಿಕರು ಜೊತೆಯಲ್ಲಿಕೊಂಡು ನಾವು ಕೆಂಪೇಗೌಡರ ಹೆಸರಿಗೆ ಯಾವುದೇ ರೀತಿ ಕಳಂಕ ಬರೆದಿದ್ದಂಗೆ ನಾವು ನೋಡ್ಕೊತೀರಿ ಅಂತ ಹೇಳ್ತೀನಿ. ಇದು ಅಭಿಷೇಕ್ ಅವರ ಮಾತು. ಇವರ ಒಂದು ಉದ್ದೇಶ ಇಷ್ಟೇ, ಕೆಂಪೇಗೌಡರ ಒಂದು ಮೂಲ ಸ್ಥಳ ಏನಿದೆ ಇಲ್ಲೇ ಕೆಂಪೇಗೌಡರ ಹೆಸರನ್ನ ಇವರು ಬಳಕೆ ಮಾಡೋಕ್ಕೆ ಇವರು ಹಿಂಜರಿತಾರೆ ಅಂದರೆ ಇದು ಯಾವ ರೀತಿ ಅಂತ. ಮತ್ತು ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದರೆ, ಎಲ್ಲ ಇವಾಗ ಏನು ಹೋರಾಟಕ್ಕೆ ಬಂದಿದ್ದಾರೆ, ಏನೇ ಒಂದು ಮನವಿ ಕೊಡೋಕ್ಕೆ ಬಂದಿದ್ದಾರೆ, ಎಲ್ಲ ಯುವಕರೇ ಬಂದಿದ್ದಾರೆ. ಅದಕ್ಕೆ ಹೇಳೋದು ಯುವಕರು ದೇಶದ ಬೆನ್ನೆಲುಬು ಅಂತ. ಇದಕ್ಕೆ ಯುವಕರೆಲ್ಲ ಒಬ್ಬೊಬ್ಬರೇ ಪ್ರಶ್ನೆ ಮಾಡೋಕ್ಕೆ ಸಜ್ಜಾಗಿದ್ದಾರೆ. ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಒಂದು ಸೂಕ್ತ ಕ್ರಮ ತಗೊಳ್ಳಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗೋದು ಬಿಡಬೇಡಿ. ಇದನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು ಸುನಿಲ್ ಟಾರ್ಗೆಟ್ ಟಿವಿಯಿಂದ.